me forever on fire. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಗೆ ಶುಭ ಸುದ್ದಿ ಇದೆ. ಧರ್ಮಸ್ಥಳದಲ್ಲಿ ಇನ್ನು ಮುಂದೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗಿಲ್ಲ. ತಿರುಪತಿ ಮಾದರಿಯಲ್ಲಿಯೇ ಧರ್ಮಸ್ಥಳದಲ್ಲಿಯೂ ಕೂಡ ಕ್ಯೂ ಕಾಂಪ್ಲೆಕ್ಸ್ ಒಂದು ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಕ್ಯೂ ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಹೋದಾಗ ಅಲ್ಲೆಲ್ಲ ಒಂದು ಸಣ್ಣದು ಒಂದಷ್ಟು ವ್ಯವಸ್ಥೆ ಇರುತ್ತೆ. ಅದು ಬಿಟ್ಟುಬಿಟ್ರೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗತ್ತೆ, ಗಂಟೆಗಟ್ಟಲೆ ಕಾಯಬೇಕಾಗತ್ತೆ. ಅದರ ಬದಲಿಗೆ ಮೊದಲೇ ನಾವು ಇಂಥ ಟೈಮಿಗೆ ಬರ್ತೀವಪ್ಪ ಅಂತ ಬಂದಾಗ ಒಂದು ಟೈಮನ್ನು ಅವ್ರು ಫಿಕ್ಸ್ ಮಾಡ್ತಾರೆ. ಆ ಟೈಮ್ಗೆ ನೀವು ಆ ಕ್ಯೂನಲ್ಲಿ ಹೋದರೆ ಸಾಕು, ನಿಮಗೆ ಒಂದು ಅರ್ಧ ಗಂಟೆಲೋ ಒಂದು ಗಂಟೆಲೋ ದರ್ಶನ ಆಗುತ್ತೆ ಅಂತ ತಿರುಪತಿಲಿ ಇದೆಯಲ್ಲ ವ್ಯವಸ್ಥೆ, ಅದೇ ಥರದ್ದು ಇಲ್ಲೂ ಮಾಡ್ತಾರೆ. ಇಲ್ಲದೇ ಇದ್ದರೆ ಕ್ಯೂನಲ್ಲಿ ನಿಂತ್ಕೊಳ್ಳೋದು, ಯಾರಿಗೋ ಫೋನ್ ಮಾಡಿಸೋದು, ಸ್ವಲ್ಪ ಒಂದು ಮಾತು ಹೇಳೋಕ್ಕಾಗತ್ತಾ ಅನ್ನೋದು, ತುಂಬ ರಶ್ ಇದೆ ಅನ್ನೋದು, ಇದ್ಯಾವುದು ಆಗಲ್ಲ ಆಗ ಅಂತ. ರಶ್ ಎಷ್ಟೇ ಇರಲಿ, ಯಾವ ವ್ಯಕ್ತಿಗೆ ಯಾವ ಸಮಯ ನಿಗದಿಯಾಗುತ್ತೋ ಆ ಸಮಯಕ್ಕೆ ಆ ವ್ಯಕ್ತಿ ಬಂದರೆ ಆಯಿತು ಅಂತ ಭಕ್ತರ ದೃಷ್ಟಿಕೋನದಿಂದ ನಿರ್ಮಾಣವಾಗಿದೆ ಕ್ಯೂ ಕಾಂಪ್ಲೆಕ್ಸ್. ಇಲ್ಲಿ ಶ್ರೀ ಮಂಜುನಾಥನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೋಸ್ಕರವಾಗಿಯೇ ಇದು ನಿರ್ಮಾಣವಾಗಿದೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕಲ್ಲ, ಇದಕ್ಕೆ ಬ್ರೇಕ್ ಬೀಳುತ್ತೆ. ಇನ್ಮೇಲೆ ವೈಜ್ಞಾನಿಕವಾಗಿ ರೂಪಿತವಾಗಿದೆ ಇದು ಶ್ರೀ ಸಾನ್ನಿಧ್ಯ ಭವನ. 12,000 ಆಸನ ಸಾಮರ್ಥ್ಯದ ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಇದು. ಭವನಕ್ಕೆ ಬಂದು ತಮ್ಮ ಸರತಿ ಬರೋವರೆಗೂ ಕೂಡ ಕುಳಿತುಕೊಳ್ಳಬಹುದು. ಅವ್ರು ನಿಂತೇ ಇರಬೇಕು, ವಯಸ್ಸಾಗಿರುತ್ತೆ, ಮಕ್ಕಳಿರ್ತಾರೆ, ಮಕ್ಕಳು ನಿಂತ್ಕೊಂಡಿರ್ಬೇಕು, ಕೆಲವರು ಇದೇನೂ ಇಲ್ಲ, ಆರಾಮಾಗಿ ಕೂತಿರ್ಬೇಕು. ಅವ್ರು ಸರದಿ ಬಂದ ತಕ್ಷಣ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಆಯಿತು ಅಂತ. ಕುಳಿತುಕೊಳ್ಳೋ ವ್ಯವಸ್ಥೆ ಇರುತ್ತೆ, ಸಕಲ ಆತಿಥ್ಯ ಇರುತ್ತೆ. ಅಲ್ಲಿ ಡಿಜಿಟಲ್ ವ್ಯವಸ್ಥೆ ಇರತಕ್ಕಂಥ ಭವನ ಇದು. ಭಕ್ತರ ಸಂಖ್ಯೆ ಲೆಕ್ಕ ಹಾಕುವ AI ಆಧಾರಿತ ಕ್ಯಾಮ್ರಾ ಇದೆ. ಶ್ರೀ ಸಾನ್ನಿಧ್ಯದ ಒಳಗಡೆ ಆರಾಮದಾಯಕ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಉಪಹಾರ, ವೃದ್ಧರು, ಅಂಗವಿಕಲರು, ಮಕ್ಕಳ ಆರೈಕೆ ಕೇಂದ್ರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವೈದ್ಯಕೀಯ ನೆರವಿರುತ್ತೆ. TV ಸಹಿತ ಹವಾನಿಯಂತ್ರಿತ ವ್ಯವಸ್ಥೆ ಇಲ್ಲಿರುತ್ತೆ. 2 ಮಹಡಿಯ 16 ಹಾಲ್ಗಳನ್ನು ಹೊಂದಿರತಕ್ಕಂಥ ಶ್ರೀ ಸಾನ್ನಿಧ್ಯ ಭವನ ಇದು. ಪ್ರತಿ ಹಾಲ್ನಲ್ಲಿಯೂ ಕೂಡ 600ರಿಂದ 650 ಭಕ್ತರಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲಿರುತ್ತೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ. ಬಂದಾಗ ಅವರಿಗೆ ಸಾರಥಿ ಸಾಲಿನಲ್ಲಿ ನಿಲ್ಲುವಂಥದ್ದೇ ಸ್ವಲ್ಪ ದೊಡ್ಡ ಸಮಸ್ಯೆ. ಅದಕ್ಕಾಗಿ ನಾವು ಈಗ ಹೊಸದಾಗಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಅಂತ ಸರದಿ ಸಾಲಿನಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಈ ವ್ಯವಸ್ಥೆ ಪ್ರಕಾರ ಅವರು ಬಂದು ಸಾಲಲ್ಲಿ ಕೂತ್ಕೋಬೋದು. ಅಲ್ಲಿ ಒಳಗೆ ಒಂದೊಂದು ಬ್ಲಾಕಲ್ಲಿ 500 ಜನ 600 ಜನ ಕೂತ್ಕೊಳ್ಬೋದು. ಈಗ ಅಲ್ಲಿ ಕ್ಯೂನಲ್ಲಿ ನಿಂತ ಈಗಿನ ಸರತಿ ಸಾಲಿನಲ್ಲಿ ಅವರು ಸುಮಾರು ಒಂದು 3 ತಾಸು 4 ತಾಸು ನಿಲ್ಲಬೇಕಾಗತ್ತೆ. ಸುಮಾರು 5ರಿಂದ 6 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೇವೆ ನಾವು. ಇದು 12ನೇ ಪ್ಲ್ಯಾನ್. ಇದು 11 ಪ್ಲ್ಯಾನ್ ಹಿಂದೆ ಮಾಡಿಸಿ ಅದು ಸರಿಯಾಗದೆ ಮತ್ತು ಒಳ್ಳೆ ಪ್ಲ್ಯಾನ್ ಬೇಕು ಅಂತ ಹೇಳಿ ಕೊನೆಗೆ ಈ ಕೊಟ್ಟ ಪ್ಲ್ಯಾನ್ ಒಪ್ಪಿಕೊಂಡು ನಾವೀಗ ಸುಧಾರಿಸಿದ್ದೇವೆ. ಪ್ರತ್ಯೇಕವಾಗಿ ಟಾಯ್ಲೆಟ್ಸು ಮತ್ತು ಆಹಾರಕ್ಕೆ ವ್ಯವಸ್ಥೆ ಮತ್ತು TV ಸ್ಕ್ರೀನ್ ಇದೆ. ದೇವಸ್ಥಾನದಲ್ಲಿ ಏನಾಗ್ತದೆ ಅದನ್ನು ಅವರಲ್ಲಿ ನೋಡ್ಬೋದು. ಮತ್ತು ಶಾಂತವಾಗಿ ಕೂತ್ಕೊಂಡು ಸಮಯ ಅವರ ಸರತಿ ಬಂದಾಗ ಒಳಗೆ ನೇರವಾಗಿ ಬಂದು ಬಿಡ್ಬೋದು. ತುಲಾಭಾರದವರಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಂಡು ಎಲ್ಲ ಅನುಕೂಲವನ್ನು ಪಡಿಬೋದು. ಬಹಳ ಸುಂದರವಾಗಿ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಹೇಳುವಾಗ ಇದನ್ನು ಮಾಡಿದ್ದೇವೆ. ಜನರಿಗೆ